ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಪದ್ಮ ಕಂಪ್ಯೂಟರ್ ಶಿಕ್ಷಣ. ಸೊ ಲಾಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಡೇಟಾ ಟ್ರಾನ್ಸ್ಮಿಷನ್ ಬಿಟ್ವೀನ್ ಡಿಫರೆಂಟ್ ಕಾಂಪೋನೆಂಟ್ಸ್ ಬಗ್ಗೆ ಹೇಳಿದೆ. ಸೊ CPU ಒಳಗಡೆ ಡೇಟಾ ಯಾವ ಥರ ಟ್ರಾನ್ಸ್ಫರ್ ಆಗುತ್ತೆ, ಸೊ ಅದನ್ನು ನಾವು ಸಿಸ್ಟಮ್ ಬಸ್ ಅಂತ ಹೇಳಿ ಕರಿತೀವಿ ಅಂತೆಲ್ಲ ಹೇಳಿದೆ. ಸೊ ಇನ್ನೂ ಯಾರ್ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ, ದಯವಿಟ್ಟು ಹೋಗಿ ಮೊದಲು ಆ ವಿಡಿಯೋನ ನೋಡಿ ಆಮೇಲೆ ಬಂದು ಈ ವಿಡಿಯೋ ನೋಡಿ. ಸೊ ನಿಮಗೆ ಕಂಟಿನ್ಯೂಷನ್ ಸಿಗುತ್ತೆ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಮೈಕ್ರೋ ಪ್ರೊಸೆಸರ್, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಮೈಕ್ರೋ ಪ್ರೊಸೆಸರ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಮೈಕ್ರೋ ಪ್ರೊಸೆಸರ್ ಅಂತಂದ್ರೇನು, ನೇಮೇ ಇದೆ, ನೇಮಲ್ಲೇ ಹೇಳ್ತಾ ಇದೆ ಮೈಕ್ರೋ ಪ್ರೊಸೆಸರ್. ಸೊ ಲಾಸ್ಟ್ ವಿಡಿಯೋನಲ್ಲಿ ನೀವು ನೋಡಿದ್ರೆ ಪ್ರೊಸೆಸರ್ ಅಂತಂದ್ರೆ ಏನು, CPU. ಹಾಗಿದ್ರೆ ಮೈಕ್ರೋ ಅಂತಂದ್ರೆ ಏನು, ಸೊ ಆ ಪ್ಲೇಸ್ ಬೇಕಲ್ಲ, ಮೈಕ್ರೋ ಪ್ರೊಸೆಸರ್ ವಿಚ್ ಇಸ್ ಇಂಪ್ಲಿಮೆಂಟೆಡ್ ಆನ್ ಅ ಸಿಂಗಲ್ ಮೈಕ್ರೋ ಚಿಪ್. ಸೊ ನಿಮಗೆ ಇಲ್ಲಿ ಡಯಾಗ್ರಾಮ್ ಅಲ್ಲಿ ಕಾಣಿಸ್ತಾ ಇದೆ. ಸೊ ಈ ಇದೆಯಲ್ಲ, ಇದನ್ನ ಚಿಪ್ ಅಂತ ಹೇಳಿ ಕರಿತೀವಿ. ಸೊ ಎ ಪ್ರೊಸೆಸರ್ ವಿಚ್ ಈಸ್ ಇಂಪ್ಲಿಮೆಂಟೆಡ್ ಆನ್ ಅ ಸಿಂಗಲ್ ಮೈಕ್ರೋ ಚಿಪ್, CPU ಅಂತ ಬರ್ದಿದೆಯಲ್ಲ. ಸೊ ಅದನ್ನ ನಾವು ಎಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ, ಚಿಪ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಅದು ಯಾವ ತರ ಚಿಪ್ಪು, ಮೈಕ್ರೋ ಚಿಪ್ಪು. ಸೊ ಅದಕ್ಕೆ ಅದನ್ನ ಏನಂತ ಕರೀತಾರೆ, ಮೈಕ್ರೋ ಪ್ರೊಸೆಸರ್ ಅಂತ ಹೇಳಿ ಕರೀತಾರೆ. ಸೊ ಎ ಮೈಕ್ರೋ ಪ್ರೊಸೆಸರ್ ಇಸ್ ಬಿಲ್ಡ್ ಓವರ್ ಅ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಕಂಪ್ರೈಸಿಂಗ್ millions of small components like resistor, transistor and a ಡಯೋಡ್ಸ್. ಸೊ ಈ ಪಾಯಿಂಟ್ ಏನಂಗಂದ್ರೆ ಮೀನಿಂಗ್ ಅಂತ ಹೇಳಿದ್ರೆ, ಸೊ ಈ ಮೈಕ್ರೋ ಪ್ರೊಸೆಸರ್ ಒಳಗಡೆ ಏನೆಲ್ಲ ಬಿಲ್ಟ್ ಮಾಡಿರ್ತಾರೆ ಅಂತ ಹೇಳಿದ್ರೆ, ಸೊ ರೆಸಿಸ್ಟರ್ನ ಏನಕ್ಕೆ ಯೂಸ್ ಮಾಡ್ತೀವಿ, ಸೊ ಬೈನರಿ ಸ್ಟೋರೇಜ್ ಆಗಿ ನಾವು ರೆಸಿಸ್ಟರ್ನ ಯೂಸ್ ಮಾಡ್ತೀವಿ. ಸೊ ಟ್ರಾನ್ಸಿಸ್ಟರ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಟ್ ಆಂಪ್ಲಿಫೈಸ್ ದ ಸಿಗ್ನಲ್. ಆಂಪ್ಲಿಫೈಸ್ ಅಂತ ಹೇಳಿದ್ರೆ ಯಾವುದಾದ್ರೂ ವಯರಲ್ಲಿ ಸಿಗ್ನಲ್ಸ್ ಪಾಸ್ ಆಗ್ತಾ ಇರಬೇಕಾದ್ರೆ ಯಾವುದಾದ್ರೂ ವೀಕ್ ಸಿಗ್ನಲ್ಸ್ ಬಂತು ಅಂತ ಹೇಳಿದ್ರೆ ಅದನ್ನ ಸ್ಟ್ರೆಂತ್ ಮಾಡುತ್ತೆ, ಅಂದ್ರೆ ಆಂಪ್ಲಿಫೈ ಮಾಡುತ್ತೆ, ಅದನ್ನ ಸ್ಟ್ರಾಂಗ್ ಮಾಡಿ ನೆಕ್ಸ್ಟ್ ಮುಂದೆ ಆ ಸಿಗ್ನಲ್ಸ್ ಅನ್ನ ಅಥವಾ ಡೇಟಾನ ಏನ್ ಮಾಡುತ್ತೆ, ಕಳಿಸುತ್ತೆ. ಅದನ್ನ ನಾವೇನಂತ ಕರಿತೀವಿ, ಟ್ರಾನ್ಸಿಸ್ಟರ್. ಅದನ್ನ ನಾವು ಆಂಪ್ಲಿಫೈಯರ್ ಅಂತ ಹೇಳಿ ಕರಿತೀವಿ. ಸೊ ಜೊತೆಗೆ ಡಯೋಡ್ಸ್. ಸೊ ಡಯೋಡ್ಸ್ ಅಂತ ಹೇಳಿದ್ರೆ ಎಲ್ಲ ಸೈನ್ಸ್ ಮಕ್ಕಳು ಏನಿದೆ ನಿಮಗೆ ಗೊತ್ತಿರುತ್ತೆ, ಆ ಡಯೋಡ್ಸ್ ಮುಖಾಂತರ ಏನಾಗುತ್ತೆ, ಡೇಟಾ ಫ್ಲೋ ಆಗುತ್ತೆ. ಸೊ ಇದಿಷ್ಟು ಕಾಂಪೋನೆಂಟ್ಸ್ ನ ಎಲ್ಲಿ ಬಿಲ್ಟ್ ಮಾಡಿರ್ತಾರೆ, ನಮ್ಮ CPU ಒಳಗಡೆನೆ ಬಿಲ್ಟ್ ಮಾಡಿರ್ತಾರೆ. ಸೊ ಅರ್ಥ ಆಯ್ತು ಅಂತ ಅನ್ಕೊಂತೇನೆ ಸ್ಟೂಡೆಂಟ್ಸ್. ಸೊ ಮೈಕ್ರೋ ಪ್ರೊಸೆಸರ್ ಏಂತಕ್ಕೆ, ಸೊ ಇದಿಷ್ಟೆಲ್ಲ ಇರೋ ಈ ಮೈಕ್ರೋ ಪ್ರೊಸೆಸರ್ ಒಳಗಡೆ ಏನೆಲ್ಲ ನಾನು ಹೇಳಿದೆ ಎಲ್ಲಾನು ಕೂಡ ಇಂಪ್ಲಿಮೆಂಟ್ ಮಾಡಿ ಈ ಸ್ಮಾಲ್ ಚಿಪ್ ಮಾಡಿದಾರಲ್ಲ, ಸೊ ಅದಕ್ಕೆ ಏನಾಯ್ತದು, ಇನ್ಕ್ರೀಸ್ಡ್ ಪ್ರೊಸೆಸಿಂಗ್ ಕೆಪಾಸಿಟಿ. ಇದೆಲ್ಲ ಒಟ್ಟಿಗೆ ಇರೋದ್ರಿಂದ ಅದ್ರ ಪ್ರೊಸೆಸಿಂಗ್ ಕೆಪಾಸಿಟಿ ಕೂಡ ಏನಾಯ್ತು, ಇನ್ಕ್ರೀಸ್ ಆಯಿತು, ಜೊತೆಗೆ ಸೈಜಲ್ಲಿ ಏನಾಯಿತು, ಡಿಕ್ರೀಸ್ ಆಯಿತು. ಸೊ ಇದಿಷ್ಟು ಕಾನ್ಸೆಪ್ಟು ಮೈಕ್ರೋ ಪ್ರೊಸೆಸರ್ ಬಗ್ಗೆ. ಸೊ ಇದನ್ನು ನಿಮಗೆ 3 ಮಾರ್ಕ್ಸಲ್ಲಿ ಕೇಳ್ತಾರೆ, ಪ್ಲೀಸ್ ನೋಟ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. 3 ಮಾರ್ಕ್ಸ್ ಕೇಳಿದಾಗ ಈ 3 ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೀವು ಬರಿಬೇಕಾಗತ್ತೆ. ಸೊ ಬನ್ನಿ ನೆಕ್ಸ್ಟು ಆ ಮೈಕ್ರೋ ಪ್ರೊಸೆಸರ್ ಜನರೇಷನ್ಸ್ ಏನು ಅಂತ ಹೇಳಿ ನೋಡೋಣ. ಸೊ ಜನರೇಷನ್ ಆಫ್ ಮೈಕ್ರೋ ಪ್ರೊಸೆಸರ್ ಏನಿದು, ಜನರೇಷನ್ ಆಫ್ ಮೈಕ್ರೋ ಪ್ರೊಸೆಸರ್ ಅಂತ ಹೇಳಿದ್ರೆ, ಸೊ ಯಾವ ಜನರೇಷನ್, ಫಸ್ಟ್ ಜನರೇಷನ್ ಸೆಕೆಂಡ್ ಜನರೇಷನ್ ಇಂದನೂ ಕೂಡ ಯಾವ ಥರ ಮೈಕ್ರೋ ಪ್ರೊಸೆಸರ್ನ ಯೂಸ್ ಮಾಡ್ತಾ ಬಂದು, ಜೊತೆಗೆ ಅದ್ರದ್ದು ವರ್ಡ್ ಸೈಜ್ ಎಷ್ಟಿತ್ತು, ಆ ವರ್ಡ್ ಸೈಜ್ನ ಮೆಮೊರಿ ಸ್ಪೇಸ್ ಕೂಡ ಎಷ್ಟಿತ್ತು ಅನ್ನೋದನ್ನ ನೀವು ಬರೀ ಈ ಜನರೇಷನ್ ಆಫ್ ಮೈಕ್ರೋ ಪ್ರೊಸೆಸರ್ ನೋಡ್ಕೋಬೇಕಾಗತ್ತೆ. ಇದನ್ನ ನಿಮಗೆ MCQ ಕ್ವೆಶನ್ ಅಲ್ಲಿ ಕೇಳ್ತಾರೆ. ಸೊ ಯಾವ್ಯಾವ್ದನ್ನ ಕೇಳ್ತಾರೆ, ವರ್ಡ್ ಸೈಜು, ಮೆಮೊರಿ ಸೈಜ್ ಅನ್ನ ನಿಮಗೆ MCQ ಕ್ವೆಶನ್ ಅಲ್ಲಿ ಕೇಳ್ತಾರೆ. ಸೊ ಫಸ್ಟ್ ಜನರೇಷನ್ ಅಲ್ಲಿ ನಮ್ಮ ಮೈಕ್ರೋ ಸೈಜ್ ಎಷ್ಟು ವರ್ಡ್ನ ಡೇಟಾ ಟ್ರಾನ್ಸ್ಮಿಟ್ ಮಾಡ್ತಾ ಇತ್ತು, 4 to 8 ಬಿಟ್ಸ್ ಅಷ್ಟೇ, 4 to 8 ಬಿಟ್ಸು. ಸೊ ಸೆಕೆಂಡ್ ಜನರೇಷನಲ್ಲೂ ಆಲ್ಮೋಸ್ಟ್ ಸೇಮೇ, 8 ಬಿಟ್ಸು. ಸೊ ಹಾಗಿದ್ರೆ ಎಷ್ಟು ಮೆಮೊರಿ ಸ್ಪೇಸ್ ಸಿಗ್ತಾ ಇತ್ತು, 1 KB ಮೆಮೊರಿ ಬೈಟ್ ಅಷ್ಟೇನೆ ನಮ್ಗೆ ಏನಾಗ್ತಾ ಇದ್ದು ಫಸ್ಟ್ ಜನರೇಷನ್ ಅಲ್ಲಿ ಮೆಮೊರಿ ಸ್ಪೇಸ್ ಇದ್ದಿದ್ದು. ಸೆಕೆಂಡ್ ಜನರೇಷನ್ ಅಲ್ಲಿ KB ಇದ್ದಿದ್ದು ಏನಾಯ್ತು, MB ಮೆಗಾಬೈಟ್ಸ್ಗೆ ಬಂತು. ಸೊ ಥರ್ಡ್ ಜನರೇಷನ್ ಅಲ್ಲಿ 16 ಬಿಟ್ಸ್ ಆಫ್ ಡೇಟಾ ಏನಾಗ್ತು, ಟ್ರಾನ್ಸ್ಫರ್ ಆಗ್ತಾ ಬಂತು. ಸೊ ಹಾಗಿದ್ರೆ ಮೆಮೊರಿ ಸ್ಪೇಸ್ ಎಷ್ಟಾಗ್ತು, ನಮಗೆ 16 MB ಬಂತು. ಸೊ ಫೋರ್ತ್ ಜನರೇಷನ್ ಅಲ್ಲಿ 32 ಬಿಟ್. ಬರ್ತಾ 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 ಜನರೇಷನ್ ಅಲ್ಲಿ ಏನಾಗ್ತದೆ, ನಮಗೆ ವರ್ಡ್ ಸೈಜು ಅಂದರೆ ಡೇಟಾ ಫ್ಲೋ ಆಗೋದು ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಅದೇ ಥರ ನಮಗೆ ಮೆಮೊರಿ ಸ್ಪೇಸು ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಫಿಫ್ತ್ ಜನರೇಷನ್ ಅಲ್ಲಿ 64 ಬಿಟ್, ಅಂದರೆ ಇವಾಗ i5 ಪ್ರೊಸೆಸರ್ ಅಂತ ಹೇಳಿ ಕರಿತೀವಿ, ಗೊತ್ತಲ್ವಾ ನಿಮಗೆ. ಸೊ ಅದು ಫಿಫ್ತ್ ಜನರೇಷನು. ಅಲ್ಲಿ ಎಷ್ಟು ಬರ್ತಾ ಇದೆ, 64 GB. ಫಸ್ಟು ಕಿಲೋಬೈಟ್ಸ್ ಅಲ್ಲಿ ಹೇಳ್ತಾ ಇದ್ರು, ಇವಾಗ ಗಿಗಾಬೈಟ್ಸ್ ಅಲ್ಲಿ ಹೇಳ್ತಾ ಇದ್ದೇವೆ. ಇದಿಷ್ಟು ಕೂಡ ನಿಮಗೆ MCQ ನಲ್ಲಿ ಕೇಳ್ತಾರೆ, ಪ್ಲೀಸ್ ನೋಟ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ಬಂದು ಮೈಕ್ರೋ ಪ್ರೊಸೆಸರ್ ಸ್ಪೆಸಿಫಿಕೇಶನ್. ಈಗ ತಾನೇ ನಿಮಗೆ ಲಾಸ್ಟ್ ವಿಡಿಯೋನಲ್ಲಿ ಹೇಳ್ದೆ ಏನನ್ನ, ಸೊ ವರ್ಡ್ ಸೈಜು ಮತ್ತು
ಅದ್ರದ್ದು ಮೆಮೊರಿ ಸೈಜು ಎಲ್ಲಾನು ಕೂಡ MCQನಲ್ಲಿ ಕೇಳ್ತಾರೆ ಅಂತ. ಸೊ ಅದ್ರನ್ನೇ ನಿಮಗೆ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ, ಅದನ್ನ ಮೈಕ್ರೋ ಪ್ರೊಸೆಸರ್ ಸ್ಪೆಸಿಫಿಕೇಶನ್ ಅಂತ ಹೇಳಿ ಕರಿತಾ ಇದ್ದೀನಿ. ಸೊ ಅದನ್ನ ಕ್ಲಾಸಿಫೈ ಮಾಡ್ತೀವಿ ಆನ್ ದ ಬೇಸಿಸ್ ಆಫ್ ಡಿಫ್ರೆಂಟ್ ಫೀಚರ್ಸ್. ಅದರಲ್ಲಿರೋ ಡಿಫ್ರೆಂಟ್ ಫೀಚರ್ಸ್ ಮೇಲೆ ನಾವು ಅದನ್ನ ಏನು ಮಾಡ್ತಾ ಇದೀವಿ, ಕ್ಲಾಸಿಫೈ ಮಾಡ್ತಾ ಇದೀವಿ. ಸೊ ವರ್ಡ್ ಸೈಜು ಆಲ್ರೆಡಿ ನಮಗೆ ಇವಾಗ ತಾನೇ ಹೇಳಿದೆ, ಇನಿಷಿಯಲಿ ಅಂದರೆ ಫಸ್ಟ್ ಜನ್ರೇಷನಲ್ಲಿ ನಮಗೆ ಎಷ್ಟು ಬಿಟ್ಸ್ ಇತ್ತು, 8 ಬಿಟ್ ಆಫ್ ಡೇಟಾ ಇತ್ತು. ಸೊ ಇವಾಗ ಎಷ್ಟು ಬಿಟ್ಸ್ ಬರ್ತಾ ಇದೆ ನಮಗೆ, 16 ಬಿಟ್ಸ್ ಮಿನಿಮಮ್ಮು, ಮ್ಯಾಕ್ಸಿಮಮ್ಮು 64 ಬಿಟ್ಟು. ಸೊ ಅವಾಗ ಬರೀ 8 ಬಿಟ್ಟು, 4 ಬಿಟ್ಟು ಇಂದ 8 ಬಿಟ್ ಅಷ್ಟೇ ನಮಗೆ ಡೇಟಾ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಆದರೆ ಇವಾಗ ನಮಗೆ ಎಷ್ಟು ಬಿಟ್ ಡೇಟಾ ಟ್ರಾನ್ಸ್ಫರ್ ಆಗ್ತಾ ಇದೆ, ಮಿನಿಮಮ್ಮೇ 16 ಬಿಟ್ಟು, ಮ್ಯಾಕ್ಸಿಮಮ್ ಎಷ್ಟು 64 ಬಿಟ್ಸ್ ಆಫ್ ಡೇಟಾ ಏನಾಗ್ತಾ ಇದೆ ನಮಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಬಂದು ಮೆಮೊರಿ ಸೈಜು. ಸೊ ಇನಿಷಿಯಲಿ ಅಂದರೆ ಫಸ್ಟ್ ಜನ್ರೇಷನಲ್ಲಿ ನಮಗೆ ಬಿಟ್ ಆಫ್ ಡೇಟಾ ಟ್ರಾನ್ಸ್ಫರ್ ಆಗ್ತಾ ಇದ್ದು ಎಷ್ಟಿತ್ತು, ಕಡಿಮೆ ಇತ್ತು. ಸೊ ಹಾಗಾಗಿ ಎಷ್ಟು ಸ್ಪೇಸ್ ತೊಗೊತಾ ಇತ್ತು, ಇನ್ಕ್ರೀಸ್ ಟು 64 ಬಿಟ್ಸ್ ಇನ್ಕ್ರೀಸ್ ಆಯಿತು. ಸೊ ಇನಿಷಿಯಲಿ ನಮಗೆ 4 MB ಅಷ್ಟೇ. ಎಷ್ಟು ಬಿಟ್ಸ್ಗೆ, 4 to 8 ಬಿಟ್ಸಿಗೆ ಎಷ್ಟು ಸ್ಪೇಸ್ ಇತ್ತು, ಬರೀ 4 MB ಇತ್ತು. ಯಾವಾಗ ನಮಗೆ ವರ್ಡ್ ಸೈಜ್ ಇನ್ಕ್ರೀಸ್ ಆಗ್ತಾ ಬಂತು, ಆವಾಗ ನನ್ನ ಮೆಮೊರಿ ಸ್ಪೇಸ್ ಏನಾಯಿತು, ಅದು ಕೂಡ ಇನ್ಕ್ರೀಸ್ ಆಗ್ತಾ ಬಂತು. ಸೊ ನೆಕ್ಸ್ಟ್ ನನಗೆ ಕ್ಲಾಕ್ ಸ್ಪೀಡ್ ಅಂತ ಹೇಳಿದ್ರೆ, ಸೊ ಈ ಮೆಮೊರಿ ಏನು ನಿಮಗೆ ಫ್ಲೋ ಆಗ್ತಾ ಇರುತ್ತೆ, ಸೊ ಅದನ್ನು ಯಾವ ಥರ ಇಷ್ಟು ಟೈಮಲ್ಲಿ ಎಷ್ಟು ಹೋಗ್ತಾ ಇದೆ, ಸೊ ಅದನ್ನು ಫಸ್ಟು ನಾವು ಹರ್ಟ್ಸಲ್ಲಿ ಅದನ್ನು ಮೆಜರ್ ಮಾಡ್ತಾ ಇದ್ವಿ. ಸೊ ಇವಾಗ ನಾವು ಅದನ್ನು ಯಾವುದ್ರಲ್ಲಿ ಮೆಜರ್ ಮಾಡ್ತೀವಿ, ಗಿಗಾ ಹರ್ಟ್ಸಲ್ಲಿ ಮೆಜರ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಎಷ್ಟು ಫಾಸ್ಟಾಗಿ ಡೇಟಾ ಟ್ರಾನ್ಸ್ಫರ್ ಆಗ್ತಾ ಇದೆ, ಸೊ ಎಷ್ಟು ಸಿಗ್ನಲ್ಸ್ ಬೇಗ ಜನ್ರೇಟ್ ಆಗಿ ಹೋಗ್ತಾ ಇದೆ. ಸೊ ಇನಿಷಿಯಲಿ ನಮಗೆ ಕಡಿಮೆ ಬಿಟ್ಸ್ ಆಫ್ ಡೇಟಾ ಟ್ರಾನ್ಸ್ಫರ್ ಆಗ್ತಿರೋದ್ರಿಂದ ಅದನ್ನು ಹರ್ಟ್ಸಲ್ಲಿ ಮೆಜರ್ ಮಾಡ್ತಾ ಇದ್ರು. ಸೊ ಹೋಗ್ತಾ ಬಿಟ್ಸ್ ಸೈಜು ಯಾವಾಗ ಜಾಸ್ತಿ ಆಯ್ತಾ ಬಂತು, ವರ್ಡ್ ಸೈಜ್ ಯಾವಾಗ ಜಾಸ್ತಿ ಆಯ್ತಾ ಬಂತು, ಅದನ್ನು ಗಿಗಾ ಹರ್ಟ್ಸಲ್ಲಿ ಏನು ಮಾಡ್ತಾರೆ, ನೆಕ್ಸ್ಟು ಅದನ್ನು ಮೆಜರ್ ಮಾಡ್ತಾರೆ. ಸೊ ಲಾಸ್ಟ್ ಒನ್ ಇಸ್ ಅ ಕೋರ್. ಏನಿದು ಕೋರ್ ಅಂತ ಹೇಳಿದ್ರೆ, ನಮ್ಮ ಮೈಕ್ರೋ ಪ್ರೊಸೆಸರ್, ಯಾವ ಮೈಕ್ರೋ ಪ್ರೊಸೆಸರ್ ತೊಗೊತೀವಿ, ಈಗ ಫಸ್ಟ್ ಜನ್ರೇಷನಲ್ಲೆಲ್ಲ ಕಡಿಮೆ ಬಿಟ್ ಆಫ್ ಡೇಟಾ ಹೋಗ್ತಾ ಇರೋದ್ರಿಂದ ಒಂದು ಟೈಮಲ್ಲಿ ನಾನು ಒಂದೇ ಟಾಸ್ಕ್ ಮಾಡೋಕ್ಕಾಗ್ತಾ ಇದ್ದಿದ್ದು. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಇವಾಗ ಟೀಚ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಇವಾಗ ನಿಮಗೆ ಬರೀ ಟೀಚ್ ಅಷ್ಟೇ ಮಾಡೋಕ್ಕಾಗೋದು. ಸೊ ನಿಮ್ಮ ಜೊತೆ ಟೀಚ್ ಮಾಡಿಕೊಂಡು ನಾನು ಇಲ್ಲೇನೋ ಬೇರೆ ಕೆಲಸ ಮಾಡ್ಕೊಂಡು ಊಟ ಮಾಡ್ಕೊಂಡು ಅದೆಲ್ಲ ನಾನು ಮಾಡೋದಕ್ಕಾಗಲ್ಲ. ಸೊ ಅಟ್ ಎ ಟೈಮ್ ಒಂದೇ ಕೆಲಸ, ಅಂದರೆ ನಾನು ಸಿಂಗಲ್ ಕೋರ್ ಅಂತ ಹೇಳಿದ್ರೆ ಒಂದೇ ಕೆಲಸ ಮಾಡ್ತಾ ಇದ್ದೀನಿ, ಅಟ್ ಎ ಟೈಮ್ ಒಂದೇ ಟಾಸ್ಕ್ ಮಾಡ್ತಾ ಇತ್ತು ಫಸ್ಟು. ಆದರೆ ಇವಾಗ ಆ ಥರ ಇಲ್ಲ. ಸೊ ನಮ್ಮ 5th ಜನ್ರೇಷನಲ್ಲಿ ಏನಾಗಿದೆ, ಮೈಕ್ರೋ ಪ್ರೊಸೆಸರ್ ಹೊಸದಾಗಿ ಚೆನ್ನಾಗಿ ಇಂಪ್ಲಿಮೆಂಟ್ ಆಗಿದೆ. ಸೊ ಹಾಗಾಗಿ ನಮಗೆ ಮಲ್ಟಿಪಲ್ ಟಾಸ್ಕ್ನ ಅಟ್ ಎ ಟೈಮ್ ನಾವು ಏನು ಮಾಡ್ಬೋದು, ಮಲ್ಟಿಪಲ್ ಟಾಸ್ಕ್. ಈಗ ಫಾರ್ ಎಕ್ಸಾಂಪಲ್ ಜನರಲ್ ಆಗಿ ಹೇಳೋದಾದರೆ, ನಾವು ಕಂಪ್ಯೂಟರಲ್ಲಿ ಏನು ಮಾಡ್ತಾ ಇರ್ತೀವಿ, ಏನಾದರೂ ಎಡಿಟಿಂಗ್ ಏನೋ ಕೆಲಸ ಮಾಡ್ತಾ ಇರ್ತೀವಿ, ನಂಗೆ ಎಡಿಟಿಂಗ್ ಮಾಡಬೇಕಾದ್ರೆ ತುಂಬ ಬೋರ್ ಆಗುತ್ತೆ. ಸೊ ಅವಾಗ ನಾನು ಏನು ಮಾಡ್ಬೋದು, ಸಾಂಗ್ ಹಾಕೊಂಡು ಕೇಳ್ಬೋದು. ಸೊ ಸಾಂಗು ಬೋರ್ ಆಗುತ್ತೆ, ಪಕ್ಕದಲ್ಲಿ ಯಾವ್ದಾದ್ರು ಪೇಂಟೋ ಅಥವಾ ಮೂವಿನೋ ಏನಾದರೂ ಹಾಕಿ ಪ್ಲೇ ಮಾಡಿ ಬಿಟ್ಬಿಟ್ಟು ನಮ್ಮ ಕೆಲಸ ಏನಿದೆ ಆ ಕೆಲಸ ನೋಡ್ಬೋದಲ್ವಾ. ಅಂದರೆ ನಮ್ಮ ಕಂಪ್ಯೂಟರು ಅಟ್ ಎ ಟೈಮ್ ಏನು ಮಾಡ್ತಾ ಇದೆ, ಮಲ್ಟಿಪಲ್ ಟಾಸ್ಕ್ ಮಾಡ್ತಾ ಇದೆ. ಆ ಮಲ್ಟಿಪಲ್ ಟಾಸ್ಕ್ ಮಾಡೋದಕ್ಕೆ ಕಾರಣ ಯಾರು, ನಮ್ಮ ಮೈಕ್ರೋ ಪ್ರೊಸೆಸರ್. ಸೊ ಇದರ ನಿಮಗೆ MCQನಲ್ಲಿ ಕೇಳ್ತಾರೆ, ಈ ಡ್ಯುಯಲ್ ಕೋರು, ಕ್ವಾಡ್ ಕೋರು, ಆಕ್ಟಾ ಕೋರ್ ಅಂತ ಹೇಳಿದ್ರೆ, ಸೊ 2, 4 ಆಕ್ಟಾ, 2, 4 ಮತ್ತು 8 ಕೋರ್ಸ್ ಅದು. ಸೊ 8 ಕೋರ್ಸ್ನ ನಾವು ಏನಂತ ಕರೀತೀವಿ, 2 ಕೋರ್ ಇದ್ದರೆ ಅದನ್ನು ಡ್ಯುಯಲ್ ಕೋರ್ ಅಂತ ಹೇಳ್ತೀವಿ. ಸೊ 4 ಇದ್ದರೆ ಅದನ್ನು ಕ್ವಾಡ್ ಕೋರ್ ಅಂತ ಹೇಳಿ ಕರಿತೀವಿ. 8 ಇದ್ದರೆ ಅದನ್ನು ಆಕ್ಟಾ ಕೋರ್ ಪ್ರೊಸೆಸರ್ ಅಂತ ಹೇಳಿ ಕರಿತೀವಿ. ಇದನ್ನ ನಿಮಗೆ MCQನಲ್ಲಿ ಕೇಳ್ತಾರೆ, ಪ್ಲೀಸ್ ನೋಟ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಸೊ ಇದಿಷ್ಟು ಈ ಮೈಕ್ರೋ ಪ್ರೊಸೆಸರ್ನ ವಿಡಿಯೋ ಆಗಿರುತ್ತೆ. ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. PU ಸ್ಟೂಡೆಂಟ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಅದರಲ್ಲೂ ಫಸ್ಟ್ PU ಸ್ಟೂಡೆಂಟ್ಸ್ಗೆ ಪ್ಲೀಸ್ ದಯವಿಟ್ಟು ಶೇರ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ನಿಮ್ಗೆ ಯಾವುದಾದ್ರೂ ಟಾಪಿಕ್ ಮೇಲೆ, ನಮಗೆ ಈ ಟಾಪಿಕ್ ಮೇಲೆ ವಿಡಿಯೋ ಬೇಕು ಮ್ಯಾಮ್ ಅಂತ ಏನಾದರೂ ನಿಮ್ಮ ರಿಕ್ವೆಸ್ಟ್ ಏನಾದ್ರು ಇತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ. ಸೊ ನಾನು ಆ ವಿಡಿಯೋನ ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.